ಗ್ರಾಮ ಘಟಕ ಅಖಿಲ ಕರ್ನಾಟಕ ಸಂಘದ ವತಿಯಿಂದ ನಾವು ಸಂಘಟಕರು ಆಗಬೇಕು ಅಂತೇಳಿ ಯಾಕೆ ಆಗ್ಬೇಕಪ್ಪ ಅಂತಂದರೆ, ಇವತ್ತು ನಮ್ಮ ಸಂಘಟಕರು ಸಂಘಟನೆಯಿಂದ ರೈತರಿಗೆ ವಂಚನೆ ಆಗಿರ್ತಕ್ಕಂಥ ವಿಷಯಗಳು, ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಹಾಗೆಯೇ ಅಧಿಕಾರಿಗಳ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ಬರಲಿ, ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡುವಂಥ ತಾಕತ್ತು ಬರಲಿ ಅಂತೇಳಿ ನಾವು ಈ ಸಂಘಟನೆ ಮುಖಾಂತರ ಇವತ್ತು ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ನಾವು ಸಂಘಟನೆ ಮಾಡೋಕ್ಕೆ ಮುಂದುವರೆದಿದ್ದೀವಿ. ಹಾಗೆಯೇ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಇವತ್ತು ಬಹಳ ಹಿಂದುಳಿದಿರ್ತಕ್ಕಂಥ ಯಾರಪ್ಪ ಅಂದರೆ ಅವ್ರು ರೈತ ಮುಖಂಡರು. ಅವರಿಗೆ ಯಾವುದೇ ರೀತಿ ಸರಿಯಾದ ರೀತಿಯಿಂದ ನ್ಯಾಯ ಸಿಗ್ತಾ ಇಲ್ಲ. ಆ ನ್ಯಾಯ ಸಿಗಬೇಕಪ್ಪ ಅಂದರೆ ನಾವು ಹೋರಾಟದ ಮುಖಾಂತರ ನ್ಯಾಯ ಪಡ್ಕೊಳ್ಳೋದಕ್ಕೆ ಈ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಹಾಗೆಯೇ ಈ ಸಂಘದ ಸದಸ್ಯರುಗಳು ಇನ್ನು ಮುಂದೆ ಇಲ್ಲಿಂದ ಸಂಘಟಕರಾಗಿ ಈ ಊರಿನ ಸಮಸ್ಯೆಗಳಿಗೆ ಏನೇ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಜಮೀನು ಸಮಸ್ಯೆ ಇರಲಿ, ಇನ್ನೊಂದು ಸಮಸ್ಯೆ ಇರಲಿ, ರೈತರಿಗೆ ಏನೋ ತೊಂದರೆ ಆದಂಥ ಸಮಸ್ಯೆ ಇರಲಿ, ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ಸಂಘದ ಅಧ್ಯಕ್ಷರು, ಗ್ರಾಮ ಘಟಕದ ಸದಸ್ಯರುಗಳೆಲ್ಲರೂ ನಿಂತ್ಕೋಬೇಕು. ಅವರಿಗೆ ನಮ್ಮ ರೈತರಿಗೆ ಮುಟ್ಟಿಸುವಂಥ ಕೆಲಸ ಈ ಸಂಘದ ಕಡೆಯಿಂದ ಈ ದೇವಲಾಪುರ ಗ್ರಾಮದ ರೈತರಿಗೆ ಮುಟ್ಟಬೇಕು. ಹಾಗೆಯೇ ಅಂಥ ಒಂದು ಕೆಲಸ ಇವತ್ತು ನೀವು ತಯಾರಾಗಿದ್ದೀರಿ, ಆ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಯಾವುದೇ ಕಾರಣಕ್ಕೂ ಇವತ್ತು ಶಾಲೆ ಹಾಕ್ಕೊಂಡಿದ್ದೀರಿ ಎಲ್ಲರೂ, ಆ ಶಾಲೆ ಹಾಕ್ಕೊಂಡು ಮತ್ತೆ ಮನೆಗೆ ಹೋಗಿ ಶಾಲೆ ತೆಗೆದಿರುವಂಥ ಕೆಲಸ ಆಗಬಾರ್ದು. ಯಾಕಂದರೆ ಆ ಶಾಲು ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಗೌರವ ಸ್ಥಾನದಾಗಿರ್ತಕ್ಕಂಥ ಶಾಲು. ಆ ಶಾಲೆ ಹಾಕ್ಕೊಂಡು ಯಾವಾಗಲೂ ಯಾವಾಗಲೂ ಈಗ ಬೇರೆ ಶಾಲೆ ಹಾಕ್ಯಂತೀರಿ, ಅದ್ರ ಬದಲು ಆ ಶಾಲನ್ನು ಹಾಕಿಕೊಳ್ಳುವಂಥ ಕೆಲಸ ಇವತ್ತಿನಿಂದ ಎಲ್ಲರೂ ಮಾಡ್ಬೇಕಂತೇಳಿ ವೇದಿಕೆ ಮುಖಾಂತರ ನಮ್ಮ ಸಂಘದ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾಡಬೇಕು ನಮ್ಮೂರಲ್ಲಿ ಅಂತಂದೇಳಿ, ದೇವಲಾಪುರ ಗ್ರಾಮದಲ್ಲಿ ಅಂತಂದು ಉದ್ದೇಶ ಬಂದಾಗ ನಾವು ಬೇರೆ ಬೇರೆ ಸಂಘಟನೆಗಳು, ನೂರಾರು ಸಂಘಟನೆಗಳು ಅದಾವೆ. ಅದರಿಂದ ನಮ್ಮದು ಒಂದು ಸಂಘಟನೆ ಮಾಡಿ ನಮ್ಮದೇ ಆದಂಥ ಒಂದು ವಿಭಿನ್ನವಾದ ಒಂದು ಹೋರಾಟದ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರನೇ ಇದು ಸಂಘ. ಬೇರೆ ಬೇರೆ ಸಂಘಗಳು, ಯಾವುದ್ಯಾವುದೋ ಸಂಘಗಳು ರೂಪ ಪಡ್ಕೊಂಡು ಬೇರೆ ಬೇರೆ ಸಂಘಗಳು ಹಂಗೆ ಥರ ಸಂಘ, ಈ ಥರ ಸಂಘ ಅಂತಂದೇಳಿ ಜನರು ಆಡ್ಕೊಳ್ತಿರ್ತಾರೆ. ಹೌದಾ? ಆ ಥರ ಯೋಚನೆ ನಮ್ಮದು ಬರಬಾರ್ದು. ಈ ಸಂಘದ ಉದ್ಘಾಟನೆ ಇಲ್ಲಿ ಮಾಡಿದೀವಪ್ಪ ಅಂದರೆ, ಇಲ್ಲಿ ಮಾಡೋ ಉದ್ದೇಶಪ್ಪ ಏನಪ್ಪ ಅಂದರೆ, ನಮ್ಮ ಈಶ್ವರ ದೇವ್ರ ಗುಡಿಯಲ್ಲಿ ನಾವು ಫಸ್ಟು ಸ್ಟಾರ್ಟಿಂಗ್ ಒಂದು ಎರಡು ಕರಿಬಸಪ್ಪನ ಇರ್ಬೋದು, ಹಾಗೂ ಲಕ್ಷ್ಮಣ ಇರ್ಬೋದು, ಧಕ್ಕೆ ಬರದಂತೆ ನಮ್ಮ ಸಂಘ ನಡೆಸ್ಕೊಂಡು ಹೋಗ್ತೀವಿ. ನೀವು ಅದ್ರಲ್ಲಿ ಪಾಲ್ದಾರ್ರಿ. ಹೌದಾ? ಈ ಒಂದು ಹಸಿರು ಟವಲ್ ಹಾಕ್ಕೊಂಡಿವಿ ಅಂದರೆ ನಮ್ಮ ತಾಯಿ ಸೆರಗ ಅಂತ ತಿಳ್ಕೊಂಡ್ರಿ. ಇದು ಈ ತಾಯಿ ಸೆರಗಿಗೆ ನಾವು ಯಾವತ್ತೂ ಮೋಸ ಮಾಡೋದು ಬೇಡ. ನಾನು ಮಾಡೋದಿಲ್ಲ, ನಾವು ಎದ್ದವರು ಮಾಡೋದು ಬೇಡ. ಹೌದಾ? ಬೇರೆ ಯಾರ್ಯಾರೋ ಏನಂದ್ರೆ ತಿಳ್ಕೊಂಡಿರ್ಬೋದು. ಸಮಸ್ಯೆಗಳು 108 ಅದಾವೆ. ಹೌದ್ರಾ? ಈ ನಾವು ತಾಯಿಗೆ ಒಂದು ಪ್ರಮಾಣ ಮಾಡಿದಂಗಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಬಗೆಹರಿಸ್ಕೊಂತ ಹೋಗೋಕ್ಕೆ ಈ ಒಂದು ಸೆರಗನ್ನು ನಾವು ಹೆಗಲ ಮ್ಯಾಗ ಹಾಕ್ಕೊಂಡಿವಿ. ಹೌದಾ? ಈ ಸೆರಗಿಗೆ ನಾವು ಯಾವ ಒಂಥರ ಶೋಕಿಗೆಲ್ಲ ಒಂಥರ ಏನೋ ಒಂದು ಚಂದ ಕಾಣ್ತದಪ್ಪ ಬಿಳಿ ಅಂಗಿ ಮೇಲೆ ಅಂತಂದು ಅಂದಲ್ಲ. ಈ ಒಂದು ಶಾಲೆ ಹಾಕ್ಕೊಂಡು ಅಂದರೆ ನಮ್ಮ ಅಧಿಕಾರಿಗಳು ಮಾತಾಡೋದ್ರ ಒಂದು ಧೈರ್ಯ ಕೊಡ್ತದೆ ಈ ಸೆರಗು. ಅಧಿಕಾರ ಹತ್ರ ಹೋಗಿ ನೀನು ಸಾಮಾನ್ಯ ಮನುಷ್ಯ ಹೋಗಿ ಮಾತಾಡ್ಬೋದು ಈ ಇದನ್ನ ಹಾಕ್ಕೊಂಡು ಹೋದರೆ. ಆ ಒಂದು ಧೈರ್ಯ ಬರ್ತದೆ ಈ ಸೆರಗ ಹಾಕ್ಕೊಂಡು ಹೋದರೆ. ನಮ್ಮ ಅಧ್ಯಕ್ಷರು ಹೇಳಿದರು, ಉಪಾಧ್ಯಕ್ಷರು ಹೇಳಿದರು, ಪದಾಧಿಕಾರಿಗಳು ಹೇಳಿದರು, ನೀವು ನೋಡಿ ಸಾಮಾನ್ಯವಾಗಿ ಒಂದು ಮಾಮೂಲಿಯಾಗಿ ಹೋಗಿ ಏನೋ ಒಂದು ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಯಾವ ಕೇರ್ಲೆಸ್ ಮಾಡ್ತಿರ್ತಾರೆ ಅಧಿಕಾರಿಗಳು. ಈಗ ಆಲ್ರೆಡಿ ಇಲ್ದಿತ್ತು, ಇಲ್ಲಿ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಅದು ಮುಚ್ಚೋಗಿದೆ. ಈಗ ಸಕ್ಕರೆ ಕಾರ್ಖಾನೆ ಈಗ ಮುಚ್ಚೋಗಿದೆ. ಅದನ್ನು ನಾವು ಪುನರ್ ಆರಂಭ ಮಾಡ್ರಿ ಅಂತಂದೇಳಿ ಈಗ 6 ತಿಂಗಳು, ವರ್ಷ 2 ವರ್ಷದಿಂದ ನಾವು ಸಹ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಅಧಿಕಾರಿಗಳು, ಯಾವ ಪ್ರತಿನಿಧಿಗಳು ಸಹ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಬಂದಾಗ ಅದು ಮನವಿ ಪತ್ರ ತಗೊಂಡು ಹೋದ್ರು. ನಾವು ಆಗ್ತೀರಿ, ನಾವು ರೈತರ ಪರ ಅಂತಂದೇಳಿ ನಮ್ಮ ಸಿದ್ದರಾಮಯ್ಯ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದರು. ಅದಕ್ಕೂ ಏನು ಭರವಸೆ ಕೊಡಲಿಲ್ಲ. ಇದಕ್ಕೆ ಮತ್ತೆ ಮೊನ್ನೆ ಬಂದಾಗ ಗವೇಪ್ ಸಾರ್ ಹತ್ರ ಸತೆ ಬಂದಾಗ ನಾವು ಜಾಗ ಒಂದು ಇದು ಮಾಡ್ತಾ ಇದೀವಿ, ಜಾಗ ನೋಡ್ತಾ ಇದೀವಿ. ನಾವು ಎಲ್ಲಿ ಮಾಡಿದ್ರು ಓಕೆ ಅಂದ್ರೆ ನಮ್ಗೆ ಎಲ್ಲೇ ಮಾಡ್ರಿ, ನಮಗೆ ಸಕ್ಕರೆ ಕಾರ್ಖಾನೆ ಸಾಕು ನಮಗೆ ಅಂದರೆ. ನೋಡ್ರಿ, ಡಣಕೆರೆ ಮಾಗಣಿಗೆ ಎಲ್ಲರೂ ಕಬ್ಬು ಬೆಳೀತಿದ್ರು. ಅವಾಗ ನಾವು ನೋಡ್ತಿದ್ದಾಗ ಕಬ್ಬು ಎಲ್ಲರೂ ಬೆಳೀತಿದ್ರು. ಆ ಸಕ್ಕರೆ ಕಾರ್ಖಾನೆ ಇತ್ತು ಅವಾಗ. ಇಲ್ಲಿ ಬಂಡಿ ಎತ್ತುಗಳು ತಗೊಂಡು ಸಕ್ಕರೆ ಕಾರ್ಖಾನೆಗೆ ಕಬ್ಬು ತಗೊಂಡು ಹೋಗ್ತಿದ್ರು. ಹೌದಾ? ಹತ್ರ ಇರೋದ್ರಿಂದ ನಮ್ಗೆ ಇಲ್ಲಿ ಕಬ್ಬು ಬೆಳೆದು ಅವರು ಸಕ್ಕರೆ ಕಾರ್ಖಾನೆ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ನಮ್ಮ ಸಕ್ಕರೆ ಕಾರ್ಖಾನೆ ಇರೋದ್ರಿಂದ. ಈಗ ನಮಗೆ ಹೋರಾಟ, ಅದು ಒಂದು ಹೋರಾಟ ನಮಗೆ ಪ್ರಚಂಡವಾಗಿದೆ. ಬೆಲೆ ಬೇಕು.
ನೋಡ್ರಿ ಕಿರಾಣಿ ಅಂಗಡಿಗೆ ಹೋದ್ರೆ ಒಂದು ಪ್ಯಾಕೆಟ್ ತಗೊಂಡ್ರೆ ಅಷ್ಟು ಬೆಲೆ, ನಾವು ಸುಮ್ಮನೆ ಕಣ್ಣು ಮುಚ್ಚಿ ರೊಕ್ಕ ಕೊಟ್ಟು ಬರ್ತೀವಿ ಅವರಿಗೆ. ಅದ್ರ ಮ್ಯಾಗ 1 ರೂಪಾಯಿ ಹೆಚ್ಚಿಗಿದ್ರು ಸಹ ಕೊಟ್ಟು ಬರ್ತೀವಿ. ಯಾಕಂದ್ರೆ ಅವ್ರು ಮಾಡ್ಕೆ ಇಟ್ಕೊಂಡ್ಬಿಡ್ರ, ಅಂದ್ರೆ ನಾವು ಬೆಳೆದಿರೋದನ್ನ ಅವ್ರು ತಗೊಂಡೋಗಿ ಅವ್ರು ಫಿಲ್ಟರ್ ಮಾಡ್ಕೊಂಡು ಅವ್ರೊಂದು ಪ್ಯಾಕೆಟ್ನಾಗ ಇಟ್ಕೊಂಡು ಅವ್ರ ಹೆಸರು ಹಾಕ್ಕೊಂಡು ಅವ್ರು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರ, ಅವ್ರ ಪಿನ ಬಾಂಬ್ ಇಟ್ಕೊಂಡು ತರ್ತಾ ಇದೀವಿ. ಆದರೆ ನಾವು ಈ ನಮ್ಮನ್ನು ಯಾರೂ ಕೇಳ್ತಿಲ್ಲ. ಆದರೆ ಏನು ಹೇಳ್ತಾ ಇದಾರೆ, ರೈತ ದೇಶದ ಬೆನ್ನೆಲುಬು ಅಂತ ಇದಾರೆ. ಆದರೆ ಬೆನ್ನ ಮೇಲೆ ಬಿಡೋದು ಯಾರು? ಇದೇ ಸರ್ಕಾರಗಳು, ಇದೇ ಪ್ರತಿನಿಧಿಗಳು ನಾವು ಹೇಳಿದಾಗ ಒಂದ್ಸರಿ ಮಾತಾಡ್ತಾರೆ, ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ತಾ ಇಲ್ಲ, ಅದ್ರ ಬಗ್ಗೆ ಪೂರ್ತಿ ಆಗಲ್ಲಿವರೆಗೆ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಪ್ರಯತ್ನ ಸದ್ಯನು ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂತೆ ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿ ಮುಂದೆನೆ ಮನೆ ಮುಂದೆನೆ ಕೂತ್ಕೊಂಡು ನಾವು ಹೋರಾಟ ಮಾಡಕ್ಕೆ ಸಿದ್ಧರಾಗ್ತೀವಿ ಅಂತ ಟೈಮ್ ಬಂದಾಗ ಅಂತ